ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗುರುವಾರ. ಸಾನು ಮತ್ತು ರಾಜೇಶ್ ಇಬ್ಬರು ಆಫೀಸ್ಗೆ ಹೋಗಿದ್ದಾರೆ. ಸಾರಿ, ರಾಜೇಶ್ ಆಫೀಸ್ಗೆ ಹೋಗಿದ್ದಾರೆ, ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ಅವರು ಆ ಕಡೆ ಹೋದ್ಮೇಲೆ ನಾನು ಬೇಗ ನನ್ನ ಕೆಲಸನ ಶುರು ಮಾಡಿದ್ದೀನಿ. ಯಾಕಂದರೆ ಇವತ್ತು ಹಬ್ಬದ ಹಿಂದಿನ ದಿನ. ಇವತ್ತೇ ನಂದು ಆಲ್ಮೋಸ್ಟ್ ಕೆಲಸಗಳು ಮುಗಿಬೇಕು. ಸೊ ಬೇಗ ಶುರು ಮಾಡಿದ್ದೀನಿ. ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಮನೆ ಕ್ಲೀನಿಂಗ್ನೊಂದಿಗೆ ನನ್ನ ದಿನಾನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಏನು ತಿಂಡಿ ಮಾಡಿದ್ನೋ ಅದನ್ನೇ ಮಧ್ಯಾಹ್ನಕ್ಕೂ ಆಗೋ ಥರ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಫ್ರೂಟ್ಸ್ನೆಲ್ಲನೂ ನೆನ್ನೆನೇ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀನಿ. ದೇವ್ರ ಪಾತ್ರೆಗಳನ್ನ ಕೂಡ ಬೆಳಗಿದ್ದೀನಿ. ಹಾಗೆ ನಾನು ಏನು ಟ್ರೇಗಳು ಯೂಸ್ ಮಾಡ್ತೀನೋ ಅದು ಕೂಡ ಕ್ಲೀನ್ ಆಗಿದೆ. ಮತ್ತು ಡೆಕೋರೇಷನ್ಗೆ ಏನೇನು ಐಟಮ್ ಬೇಕು, ಮತ್ತು ಲಕ್ಷ್ಮಿದು ಕೈ ಮತ್ತು ಕಾಲುಗಳ ಸೆಟ್ ಕೂಡ ಎಲ್ಲ ತಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಎಲ್ಲನೂ ಒಂದು ಕಡೆ ಇಟ್ಟಿದ್ದೀನಿ. ಇವತ್ತು ಇದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಬೇಕು ಅಷ್ಟೇ. ನೆನ್ನೆನೇ ಎಲ್ಲನೂ ತೆಗೆದಿಟ್ಟಿದ್ದೆ. ಈಗ ಸ್ವಲ್ಪ ಬಟ್ಟೆಗಳು ಒಗೆದಿದ್ದೆ. ಅದನ್ನು ಮತ್ತೆ ಇವತ್ತು ಮಡಿಸ್ಲಿಲ್ಲ ಅಂದರೆ ನಾಳೆನೂ ಮಡ್ಚೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ದಂಗೂ ಆಗುತ್ತೆ, ಬಟ್ಟೆ ಮಡಿಸ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಈಗ ಕೂತ್ಕೊಂಡು ಬಟ್ಟೆ ಮಡಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಟಿ ವಿ ಕೂಡ ಹಾಕೊಂಡಿದ್ದೀನಿ. ಬೆಡ್ಶೀಟ್ಸ್ಗಳು, ಪಿಲ್ಲೋ ಕವರು ಇಲ್ಲಿ ಚೇಂಜ್ ಮಾಡೋಣ, ಬೇರೆದು ಹಾಕೋಣ. ಕಾಟ್ಗಾಗಿರ್ಬೋದು, ನಾನು ರೂಮಲ್ಲಿ ಯೂಸ್ ಮಾಡುವಂಥ ಬೆಡ್ಗಾಗಿರ್ಬೋದು ಎಲ್ಲನೂ ಬೇರೆ ಹಾಕೋಣ ಅಂದ್ಬಿಟ್ಟು ವಾಶ್ ಮಾಡಿದ್ದೀನಿ. ಒಂದು ಸೆಟ್ ಅದು ನಾಳೆ ಬೆಳಿಗ್ಗೆ ತೆಗಿಯೋಣ ಅಂತ. ಇವತ್ತು ರಾತ್ರಿ ಮಲ್ಗೆದ್ದು ನಾಳೆ ಬೆಳಿಗ್ಗೆ ತೆಗೆದು ಬೇರೆ ಹಾಕೋದು. ಎಷ್ಟೇ ಡಸ್ಟಿಂಗ್ ಮಾಡಿ ಧೂಳಂತೂ 2 ದಿನಕ್ಕೆ ಕೂತ್ಕೊಳ್ಳುತ್ತೆ. ಸೊ ನಾಳೆ ಹಬ್ಬ, ನಾಳೆ ಅಂತೂ ಒರ್ಸೋಕ್ಕಾಗೋದಿಲ್ಲ. ಇವತ್ತು ನಾನಿಲ್ಲಿ ಟೇಬಲ್ ಮೇಲೆ, ನಾನು ಡೈನಿಂಗ್ ಟೇಬಲ್ ಮೇಲೆ ಏನು ಸೆಟಪ್ ಇಟ್ಕೊಂಡಿದ್ದೀನೋ ಅದನ್ನೆಲ್ಲನೂ ಶಿಫ್ಟ್ ಮಾಡಬೇಕು. ಯಾಕೆ ಅಂದರೆ ನಾನು ದೇವ್ರನ್ನ ಅಲ್ಲಿ ಕೂರಿಸೋದು. ಸೊ ಅಲ್ಲಿ ಏನೇನಿದೆಯೋ ಅದನ್ನು ಇಲ್ಲಿಗೆ ತಂದು ಇಡೋ ಮುಂಚೆ ಒಂದು ಸಾರಿ ಎಲ್ಲ ಒರೆಸ್ಕೊಂಡು ಬಿಡ್ತಾ ಇದ್ದೀನಿ. ಅಂದರೆ ಹಾಲಲ್ಲಿ ಎಲ್ಲೆಲ್ಲಿ ಡಸ್ಟ್ ಕೂರುತ್ತೋ, ಲೈಕ್ ಬಾಗಿಲು, ಚೌಕಟ್ಟು, ಟಿ ವಿ ಯೂನಿಟು, ಸೋಫಾ ಎಲ್ಲನೂ ಒಂದ್ಸಾರಿ ಡಸ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಒಂದೇನೋ ಕಾಮೆಂಟ್ ಬರ್ತಾ ಇರೋದು ಅಂದರೆ, ಹಬ್ಬ ಆಗೋಯ್ತು, ನೀವು ಇನ್ನು ಪ್ರಿಪರೇಷನ್ ವ್ಲಾಗೆ ಶೇರ್ ಮಾಡ್ತಾ ಇದ್ದೀರಾ, ಎಲ್ಲರೂ ಹಬ್ಬದ ವ್ಲಾಗ್ ಹಾಕ್ತಿದ್ದಾರೆ ಅಂತ. ಸ್ನೇಹಿತರೆ, ನಾನು 3 ದಿನ ಬರೀ ಕೆಲಸದಲ್ಲೇ ಬ್ಯುಸಿ ಇದ್ದೆ. ಶನಿವಾರದಿಂದ ಕೂತ್ಕೊಂಡು ನಾನು ಎಡಿಟ್ ಮಾಡ್ತಾ ಇರೋದು. 1 ವಾರ ಮುಂಚೆನೇ ನಾನು ಪ್ರಿಪರೇಷನ್ ಮಾಡ್ಕೊಂಡಿದ್ದಿದ್ರೆ ಹಬ್ಬದ ಮುಂಚೆನೇ ಪ್ರಿಪರೇಷನ್ ವ್ಲಾಗ್ ಹಾಕ್ಬೋದಿತ್ತು. ಬಟ್ ಹಾಗಾಗೋದಿಲ್ಲ ಅಲ್ವಾ? ಅರ್ಥ ಮಾಡ್ಕೊಳ್ತೀರಾ, ಆದರೆ ಯಾರಾದರೂ ಒಬ್ಬರು ಹೊಸದಾಗಿ ನೋಡಬೇಕಾದ್ರೆ ಅವ್ರಿಗೆ ಆ ಥರ ಅನಿಸುತ್ತೋ ಏನೋ. ಬಟ್ ಸಾರಿ ಸ್ನೇಹಿತರೆ, ನಾನು ಅವತ್ತಿನಾನು ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಬಟ್ ಇದನ್ನು ನೀವು ನೆಕ್ಸ್ಟ್ ಇಯರ್ಗೆ ಕನ್ಸಿಡರ್ ಮಾಡ್ಬೋದಲ್ವ. ಲೈಕ್ ವಿ ಕ್ಯಾನ್ ಡೂ ಲೈಕ್ ದಿಸ್, ವಿ ಕ್ಯಾನ್ ಪ್ಲ್ಯಾನ್ ಲೈಕ್ ದಿಸ್ ಅಂತ ಹೇಳಿಬಿಟ್ಟು ಆ ಥರ ನಿಮಗೊಂದು ಐಡಿಯಾ ಸಿಗಲಿ ಅಂತ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನನ್ನ ಗ್ರೇ ಹೇರ್ ಕವರ್ ಆಗೋದಕ್ಕೆ ನಾನು ಮೆಹಂದಿ ಯೂಸ್ ಮಾಡ್ತೀನಿ. ವಾರಕ್ಕೊಂದು ಸಾರಿ ಹಚ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ಯೂಶ್ವಲಿ ನಾನು ಹಚ್ಕೊಂಡು 1 or 1.5 hour ಆದಮೇಲೆ ಸ್ನಾನ ಮಾಡ್ಕೊಳ್ತೀನಿ. ಆದರೆ ಇವತ್ತು ಎಷ್ಟೊತ್ತು ಆಗುತ್ತೋ ಕೆಲಸ ಗೊತ್ತಿಲ್ವಲ್ಲ, ಸ್ವಲ್ಪ ಕೆಲಸ ಅರ್ಧ ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೇನು ಸ್ನಾನಕ್ಕೆ ಹೋಗಬೇಕು, ಎಲ್ಲ ಕೆಲಸ ಮುಗೀತು ಅನ್ನೋಷ್ಟೊತ್ತಿಗೆ ನೆನಪಾಯಿತು. ಅಂದರೆ ನಾನು ಅಲ್ಲಿ ಡಸ್ಟಿಂಗ್ ಮಾಡ್ತಾ ಇದ್ದೆ ನೋಡಿ, ಆವಾಗ ನೆನಪಾಯಿತು. ಸೊ ಡಸ್ಟಿಂಗ್ನ ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಬಂದೀಗ ಹಚ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ 1 hourಗಾದರೂ ಸ್ನಾನ ಮಾಡ್ಕೊಳ್ಳೋಣಪ್ಪ ಅಂತ ಹೇಳಿಬಿಟ್ಟು. ನಾನು ಯೂಸ್ ಮಾಡೋ ಪ್ರಾಡಕ್ಟ್ ಯಾವುದು ಅಂತ ಕೇಳ್ತೀರಾ, ಅದನ್ನು ನಾನು ಟ್ಯಾಗ್ ಮಾಡಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಸ್ನೇಹಿತರೆ. ಹಬ್ಬದ ಮುಂಚಿನ ಫೈನಲ್ ಡಸ್ಟಿಂಗ್ ಇವತ್ತು ಮಾಡಿದ್ರೆ ಇನ್ನು ಒಂದು 3 ದಿನ ನಾನು ಏನೂ ಡಸ್ಟಿಂಗ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಧೂಳು ಕೂರುತ್ತೆ ಸ್ನೇಹಿತರೆ. ಎಸ್ಪೆಷಲಿ ಈ ಗ್ಲಾಸ್ ಮೇಲಂತೂ ನಾವು ಅಲ್ಲೇ ಕೈ ತೊಳಿತೀವಲ್ವ, ಸಿಂಕ್ ಇದೆ. ಎಸ್ಪೆಷಲಿ ಈ ಸಾನು ಮತ್ತು ರಾಜೇಶ್ ಅಂತೂ ಕೈ ತೊಳೆದ್ಬಿಟ್ಟು ಒರೆಸೋದಿಲ್ಲ, ಅವರು ಒದರ್ತಾರೆ. ಅದು ಡೈರೆಕ್ಟ್ ಹೋಗ್ಬಿಟ್ಟು ಫ್ರಿಜ್ ಮೇಲೆ, ಆ ಗ್ಲಾಸ್ ಡೋರ್ ಮೇಲೆ ಕೂತ್ಕೊಂಡಿರತ್ತೆ. ಅದು ಒಣಗಿದ ಮೇಲೆ ಡ್ರಾಪ್ಲೆಟ್ಗಳು, ಅದು ಹಾರ್ಡ್ ವಾಟರ್ ಅಲ್ವಾ, ಸ್ಟೇನ್ ಕಾಣತ್ತೆ. ಸ್ನಾನ ಆಯಿತು ಸ್ನೇಹಿತರೆ, ತಿಂಡಿ ಕೂಡ ಆಯಿತು. ಹಾಗೆ ದೇವ್ರ ಹತ್ರ ದೀಪ ಹಚ್ಬಿಟ್ಟು ಈಗ ಬಂದು ವೈಬ್ರೇಷನ್ ಪ್ಲೇಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಎಕ್ಸಸೈಸ್ಗೆ ಯೂಸ್ ಮಾಡೋದು. ನಾನು 1 ವಾರ 10 ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಚೆಕ್ ಮಾಡಿದೆ, ವೆಯ್ಟ್ ಅಷ್ಟೊಂದೇನು ಡಿಫ್ರೆನ್ಸ್ ಆಗಿಲ್ಲ. ಮೇ ಬಿ ಇದು ಇನ್ನೂ ಸ್ವಲ್ಪ ದಿನ ಯೂಸ್ ಮಾಡೋಣ, ಆಮೇಲೆ ಚೆಕ್ ಮಾಡೋಣ ಅಂಥೇಳಿ ದಿನ 10 minutes ಯೂಸ್ ಮಾಡ್ತಾ ಇದ್ದೀನಿ. ಒಂದಿನಾನು ಬಿಡ್ತಾ ಇಲ್ಲ. ಸೊ ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ನನಗೆ ಸ್ವಲ್ಪ ಬ್ಯಾಕ್ ಪೇನ್ ಅಂತ ಅನ್ನಿಸ್ತಾ ಇತ್ತು, ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ, ಮಸಲ್ ರಿಲ್ಯಾಕ್ಸ್ ಆಗಲಿ
ಅಂತ ಹೇಳಿಬಿಟ್ಟು ನಾನು ಅದನ್ನು ಇವಾಗ ಮಾಡಿದ್ದು. ಇಲ್ಲ ಅಂದಿದ್ರೆ ನಾವು ಯಾವ ಟೈಮಲ್ಲಾದರೂ ಮಾಡ್ಬೋದು ಅದನ್ನು. ಅದಾದಮೇಲೆ ಈಗ ನಾನು ಡೈನಿಂಗ್ ಟೇಬಲ್ ಮೇಲೆ ಇದು ಅನ್ಯೂಸ್ಡ್ ಕ್ಲೋತ್, ಅದು ಬೆಡ್ಶೀಟ್ ನಾನು ಒಂದ್ಸರಿನೂ ನಾವು ಯೂಸ್ ಮಾಡಿಲ್ಲ, ಪರ್ಸ್ನಲ್ ಯೂಸು, ಜಸ್ಟ್ ದೇವ್ರು ಕೂರಿಸ್ಬೇಕಾದ್ರೆ ಮಾತ್ರನೇ ಇದನ್ನು ಯೂಸ್ ಮಾಡ್ತೀನಿ. ಅದನ್ನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಡೆಕೋರೇಷನ್, ಸಾರಿ ಡ್ರೇಪಿಂಗ್ ಇವತ್ತೇ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಡೆಕೋರೇಷನ್ ಏನು ಬೇಡ ಅಂದ್ಬಿಟ್ಟು ಸಿಂಪಲ್ಲಾಗಿ ಇಡ್ತಾ ಇದ್ದೆ. ಟೈಮ್ ಇದ್ದರೆ ನಾನು ಮಾಡೋಕ್ಕೆ ಶುರು ಮಾಡ್ತೀನಿ, ಅಂದರೆ ಹಬ್ಬದ ದಿನ. ಅದಕ್ಕೆ ಇವತ್ತು ಬೇಡ, ಟೈಮ್ ಇರುತ್ತೋ ಇಲ್ವೋ ಇವತ್ತೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಡೆಕೋರೇಷನ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸಾರಿ ಡ್ರೇಪಿಂಗು ನೋಡೋದಕ್ಕೆ ಎಷ್ಟು ಸಿಂಪಲ್ ಆಗಿದೆ ಅಂತ ಅನಿಸುತ್ತೆ, ಬಟ್ ಉಡಿಸ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಅದನ್ನು ಸರಿ ಮಾಡ್ತಾ ಮಾಡ್ತಾ ಸ್ನೇಹಿತರೆ ಇಟ್ ಟುಕ್ ಲಾಂಗ್ ಟೈಮ್. ಈಗ ಅಂತೂ ರೆಡಿ ಉಡಿಸ್ಕೊಡೋರು ಬರ್ತಾ ಇದ್ದಾರೆ, ಮನೆಗೇನೆ ಬಂದು ಉಡಿಸ್ಕೊಡ್ತಾರೆ, ಅಥವಾ ಅವರು ಕ್ಲಾಸಸ್ ತಗೊಳ್ತಾ ಇದ್ದಾರೆ, ಅಲ್ಲಿ ಹೋಗ್ಬಿಟ್ಟು ನೀವು ಕಲ್ತ್ಕೊಳ್ಬೋದು ಹೇಗೆ ಸ್ಯಾರಿ ಡ್ರೇಪ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದೆಯಾ? ನೀವೇನಾದರೂ ಆ ಥರ ಕ್ಲಾಸಸ್ನ ಅಟೆಂಡ್ ಮಾಡಿದ್ರಾ, ಅಥವಾ ನಿಮಗೆ ಮನೆಗೆ ಕರೆಸ್ಕೊಂಡು ನೀವು ಅವ್ರ ಹತ್ರ ಮಾಡಿಸಿದ್ರಾ? ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ. ನನಗೂ ಎಷ್ಟೋ ಸಾರಿ ಅನಿಸುತ್ತೆ ನಾನು ಹೋಗ್ಲಾ ಅಲ್ಲಿಗೆ ಕ್ಲಾಸಸ್ಗೆ ಅಟೆಂಡ್ ಮಾಡಲಾ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಒಪಿನಿಯನ್ ಏನು ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಸೊ ಈ ಸ್ಟಡಿ ಟೇಬಲ್ಲು ನೆನ್ನೆನೇ ಕ್ಲೀನ್ ಮಾಡಿದ್ದೆ, ಅದನ್ನು ಇಟ್ಕೊಂಡಿದ್ದೀನಿ. ಅದ್ರ ಮೇಲ್ಗಡೆ ಇನ್ನೂ ಒಂದು ಬೇಕಿತ್ತು, ಒಂದು ಸ್ಟ್ಯಾಂಡ್ ತರಿಸಿದ್ದೆ. ಅದು ನಾನು ಹೇಳಿದ್ದೆ ನಿಮಗೆ ಗ್ಲಾಸಸ್ ಅರೇಂಜ್ ಮಾಡೋದಕ್ಕೆ ಅಂದ್ಬಿಟ್ಟು, ಅದು ಬಂದಿದೆ ನೆನ್ನೆ. ಅದಕ್ಕೆ ಅದಾಗುತ್ತಾ ಅಂತ ನೋಡ್ತಾ ಇದ್ದೆ. ನೆಕ್ಸ್ಟ್ ಈಗ ಟ್ರೇನ್ ಅರೇಂಜ್ ಮಾಡ್ಕೊಂಡು ಬಿಡೋಣ, ಅದರಲ್ಲಿ ಫ್ರೂಟ್ಸ್ನೆಲ್ಲಾನು ಇಟ್ಬಿಟ್ಟು ಒಂದು ಕಡೆ ಇಟ್ಟು ಅದ್ರ ಮೇಲೆ ಬಟ್ಟೆ ಮುಚ್ಚಿ ಇಡೋಣ ಅಂತ ಹೇಳಿಬಿಟ್ಟು ಅದನ್ನು ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಯಾವ್ಯಾವ ಹಬ್ಬ ಮಾಡ್ತೀನೋ ಅದಕ್ಕೆಲ್ಲಾನು ಹೊಸದಾಗಿ ಅರಿಶಿನ ಕುಂಕುಮ ಪ್ಯಾಕೆಟ್ ತೊಗೊಂಡು ಬಂದಿರ್ತೀನಿ. ನಾನು ಯಾವುದು ಊರಲ್ಲಿ ಮಾಡ್ತೀನೋ ಅದಕ್ಕೆ ತೊಗೊಂಡಿರೋದಿಲ್ಲ. ಬಟ್ ಗೌರಿ ಹಬ್ಬ ನಾನು ಇಲ್ಲಿ ಮಾಡೋದಿಲ್ಲ, ಊರಲ್ಲೇ ಮಾಡೋದು. ಬಟ್ ಅದಕ್ಕೆ ತೊಗೊಂಡಿರ್ತೀನಿ. ಯಾಕೆ ಅಂದರೆ ಅತ್ತೆ ಹೇಳ್ತಾರೆ, ಅಮ್ಮನ ಮನೆಯಿಂದ ನಿನ್ಗೆ ಏನು ಬಾಗಿನ ಕೊಡ್ತಾರಲ್ವ ಕೆಲವೊಬ್ರು, ನಮ್ಮೇಲೆ ಆ ಥರ ಶಾಸ್ತ್ರ ಇಲ್ಲ, ದುಡ್ಡು ಕೊಟ್ಬಿಡ್ತಾರೆ ಏನಾದರೂ ತಗೋ ಅಂಥೇಳಿ. ಅದಕ್ಕೆ ಅದರಲ್ಲಿ ಪೂಜೆ ಸಾಮಾನು ಅಟ್ಲೀಸ್ಟ್ ಅರಿಶಿನ ಕುಂಕುಮ ಆದರೂ ತೊಗೊಳ್ಬೇಕು, ಬಟ್ಟೆ ತೊಗೊಳ್ಬೇಕು ಅಂತ. ಬಟ್ಟೆ ನಾನು ಒಂದು ತೊಗೊಂಡಿರ್ತೀನಿ, ಅದಕ್ಕೆ ಪೂಜೆ ಸಾಮಾನು ತೊಗೊಂಡಿರ್ತೀನಿ. ಅದನ್ನು ನಾನು ಅಲ್ಲಿ ಅತ್ತೆ ಗೌರಿ ಕೂರಿಸ್ತಾರಲ್ಲ ಅಲ್ಲಿಗೆ ತೊಗೊಂಡೋಗ್ಬಿಟ್ಟು ಕೊಟ್ಟಿರ್ತೀನಿ. ಈಗ ಕೈ ಮತ್ತು ಕಾಲುಗಳ ಸೆಟ್ಟನ್ನು ಕೂರಿಸ್ತಾ ಇದ್ದೀನಿ. ಇದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಾ ಇರೋದ್ರಿಂದ ಆಲ್ರೆಡಿ ಸೆಟ್ ಮಾಡಿ ಇಟ್ಬಿಟ್ಟಿದ್ದೀನಿ. ಅದನ್ನು ಜಸ್ಟ್ ಕಟ್ಕೊಳ್ತಾ ಇದ್ದೀನಿ. ನಾನು ಈ ಸಾರಿ ಡ್ರೇಪಿಂಗ್ ವಿಡಿಯೋ ಸುಮಾರು ಮಾಡಿದ್ದೀನಿ, ಹಾಗಾಗಿ ನಾನು ಈ ಸರಿ ಡೀಟೇಲಾಗಿ ಏನು ತೋರಿಸಿಲ್ಲ. ನಾನು ಮೊದಲು ಹೇಗೆ ಮಾಡ್ತಾ ಇದ್ನೋ ಅದೇ ವೇಯಲ್ಲೇ ಮಾಡ್ತಾ ಇರೋದು. ನಾವು ಡಿಫ್ರೆಂಟಾಗಿ ಮಾಡಬೇಕು ಅಂದಾಗ ಅದಕ್ಕೆ ಚೊಂಬು ಅಥವಾ ಬಿಂದಿಗೆ ಏನು ಯೂಸ್ ಮಾಡ್ತೀವೋ, ಅಥವಾ ಲಕ್ಷ್ಮೀದು ಕೈ ಮತ್ತು ಕಾಲುಗಳ ಸೆಟ್ ಏನಿದೆ ಅದನ್ನು ದೊಡ್ಡದು ತೊಗೊಳ್ಬೇಕು. ಚೊಂಬು ಅಥವಾ ಬಿಂದಿಗೆನ ಸಪ್ರೇಟಾಗಿ ತೊಗೊಳ್ಬೇಕು, ಅಂದರೆ ದೊಡ್ಡದು ಚಿಕ್ಕದು ಆ ಥರ ತೊಗೊಳ್ಬೇಕು. ನನ್ನ ಹತ್ರ ಅದೇ ಚೊಂಬು ಇರೋದ್ರಿಂದ ನಾನು ಬೇರೆ ಥರ ಏನೂ ಉಡ್ಸೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಇಯರು ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತ ಇದ್ದೀನಿ. ಆಗ ನೋಡೋಣ ಹೇಗೆ ಮಾಡ್ಬೋದು ಅಂಥೇಳಿ. ದೊಡ್ಡ ಚೊಂಬು ತೊಗೊಂಡ್ರೆ ಅಥವಾ ಬಿಂದಿಗೆ ತೊಗೊಂಡ್ರೆ ಅದಕ್ಕೆ ಸೆಟ್ ಆಗುವಂಥ ಕೈ ಮತ್ತು ಕಾಲುಗಳ ಸೆಟ್ಟನ್ನು ತೊಗೊಳ್ಬೇಕು, ಇಲ್ಲಾಂದರೆ ಅದು ಚೆನ್ನಾಗಿ ಕಾಣೋದಿಲ್ಲ. ಈಗ ಸಾರಿ ಡ್ರೇಪಿಂಗ್ ಮಾಡಿದ್ದೀನಿ. ಇದು ಸಾರಿ ನೀವು ನೋಡಿರ್ತೀರ, ಪ್ರೀವಿಯಸ್ ವ್ಲಾಗಲ್ಲಿ ಶೇರ್ ಮಾಡಿದ್ದೆ, ಎಲ್ಲಿ ತೊಗೊಂಡಿದ್ದು, ಎಷ್ಟಾಯಿತು, ಇದು ಯಾವ ಮಟೀರಿಯಲ್ ಅಂತ ಹೇಳಿಬಿಟ್ಟು. ನೀವಿನ್ನ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ವಿಸಿಟ್ ಮಾಡಿ, ಅಲ್ಲಿ ವಿಡಿಯೋಸ್ ಲೀಸ್ಟಲ್ಲಿ ಸಿಗುತ್ತೆ. ಹಾಗೆ ಲಕ್ಷ್ಮಿಗೆ ಸಾರಿ ಡ್ರೇಪಿಂಗ್ ಕೂಡ ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಈಗ ರಾಜೇಶ್ ಆಫೀಸಿಂದ ಬಂದರು, ಬರಬೇಕಾದ್ರೆ ಸ್ವಲ್ಪ ಏನೇನು ಪೆಂಡಿಂಗ್ ಇತ್ತು, ಲೈಕ್ ಬಾಳೆಕಂಡು ಪೆಂಡಿಂಗ್ ಇತ್ತು, ಮಾವಿನ ಎಲೆ, ಹೂಗಳು ನಾನು ಒಂದು 3-4 ಥರದ್ದು ಹೂ ತರಿಸಿದ್ದೀನಿ, ಅದೆಲ್ಲನೂ ಕೂಡ ತಂದಿದ್ದಾರೆ.
ಮತ್ತೆ ಇವತ್ತು ರಾಜೇಶ್ ಆಫೀಸಲ್ಲಿ ಒಂದು ಪ್ರೋಗ್ರಾಮ್ ಇದ್ದಿದ್ರಿಂದ ಅವರು ಲ್ಯಾಪ್ಟಾಪ್ ಎಲ್ಲ ಏನು ತಗೊಂಡು ಹೋಗಿರ್ಲಿಲ್ಲ. ಆದ್ರೆ ಮಳೆ ಬರೋ ತರ ಇದೆ ಅನ್ಬಿಟ್ಟು ರೇನ್ ಕೋಟು, ಜಾಕೆಟ್, ಛತ್ರಿ, ಆಮೇಲೆ ಬೆಳಿಗ್ಗೆ ನಾನು ತಿಂಡಿ ಕೊಟ್ಟಿದ್ನಲ್ಲ ಆ ಬಾಕ್ಸ್ಗೆ ಹಾಕಿ ಕೊಟ್ಟಿದ್ದೆ, ಅದನ್ನೆಲ್ಲಾನು ತೆಗೆದು ಇಡ್ತಾ ಇದ್ದೀನಿ. ಸೊ ಇವತ್ತಿಗೆ ಫುಲ್ ಶಾಪಿಂಗ್ ಆಯ್ತು ಸ್ನೇಹಿತರೆ, ಅಪ್ ಟು ಡೇಟ್. ಇನ್ನೇನು ಪೆಂಡಿಂಗ್ ಇಲ್ಲ, ಅದು ಮಾಡ್ಬೇಕಾದ್ರೇನೆ ಗೊತ್ತಾಗೋದು. ಬಟ್ ಸ್ಟಿಲ್ ನನ್ನ ಪ್ರಕಾರ ನಾನೆಲ್ಲಾನು ಕಂಪ್ಲೀಟ್ ಮಾಡಿದ್ದೀನಿ. ಹೂಗಳು ನಾನು ನೆನ್ನೆನೆ ತರಿಸ್ಬೇಕು ಅಂತಿದ್ದೆ, ಅದರಲ್ಲಿ ನಾನು ದಿಂಡು ಥರ ಮಾಡೋಣ ಅಂತ ಹೇಳ್ಬಿಟ್ಟು. ಆದರೆ ನೆನ್ನೆ ಆ ಕಡೆ ಹೋಗಲೇ ಇಲ್ಲ ನಾವು, ಯಶವಂತಪುರ ಮಾರ್ಕೆಟ್ ಹತ್ರ ಹೋಗಲೇ ಇಲ್ಲ. ಅದಕ್ಕೆ ರಾಜೇಶ್ ಆಗೋದಿಲ್ಲಪ್ಪ, ಒಂದು ದಿನ ಅಡ್ಜಸ್ಟ್ ಮಾಡ್ಕೊ, ನಾಳೆ ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಆಫೀಸಿಂದ ಬರ್ತಾ ಹಾಗೆ ತಗೊಂಡು ಬಂದರು. ನೆಕ್ಸ್ಟ್ ಈಗ ನಾನು ಬಾಳೆ ಎಲೆ ತರಿಸಿದ್ದೆ ಅಲ್ವಾ, ಅದು ಕಳಶದ ಕೆಳಗಡೆ ಹಾಕಬೇಕು. ಬಾಳೆ ಎಲೆ ಹಾಕ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಆಮೇಲೆ ಅದ್ರ ಮೇಲೆ ಚೊಂಬನ ಅಥವಾ ಬಿಂದಿಗೆನ ಇಡಬೇಕು. ಅದಕ್ಕೆ ಬಾಳೆ ಎಲೆ ತರಿಸಿದ್ದೆ, ಆದರೆ ಅದ್ರ ಮುಂಚೆನೆ ಡ್ರೇಪಿಂಗ್ ಶುರು ಮಾಡಿಬಿಟ್ಟಿದ್ದೆ. ಆಮೇಲೆ ರಾಜೇಶ್ ಬಂದ ಮೇಲೆ ಅವರ ಹೆಲ್ಪ್ ತಗೊಂಡು ಮತ್ತೆ ನಾನು ಏನೇನು ಸೆಟ್ ಮಾಡಿದ್ನೋ ಅದನ್ನೆಲ್ಲ ಎತ್ತಿ ಅದ್ರ ಮೇಲ್ಗಡೆ ಬಾಳೆ ಎಲೆ ಹಾಕಿ ಅಕ್ಕಿ ಹಾಕಿ ಮತ್ತೆ ಕೂರಿಸ್ತಾ ಇದ್ದೀನಿ. ಮತ್ತೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತು ಸಾರಿ, ಮತ್ತೆ ಸೆಟ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ಆಗಿ ಮಾಡ್ತಾ ಇಲ್ಲ ಸ್ನೇಹಿತರೆ, ಸ್ವಲ್ಪ ಗ್ಯಾಪ್ ತಗೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ಕೂತ್ಕೊಳ್ಳೋದು, ಮನೆ ಕೆಲಸ ಬೇರೆ, ಅಡುಗೆ ಕೆಲಸ ಮಾಡ್ಕೊಳ್ಳೋದು, ಆ ಥರ ಮಾಡಿಕೊಂಡು ಗ್ಯಾಪಲ್ಲಿ ಕೆಲಸನ ಕಂಟಿನ್ಯೂ ಮಾಡ್ತಾ ಇರೋದು. ಈಗ ಡೆಕೋರೇಷನ್ನ ಕಂಟಿನ್ಯೂ ಮಾಡೋಣ. ಸಾರಿ ಡ್ರೇಪಿಂಗ್ ಆಯಿತು, ಕಳಶ ಇವತ್ತು ನಾನು ಇಡೋದಿಲ್ಲ, ಚೊಂಬನ್ನ ಇಟ್ಟಿದ್ದೀನಿ ಅಷ್ಟೇ, ನೀರು ತುಂಬಿ ಚೊಂಬನ್ನ ಇಟ್ಟಿದ್ದೀನಿ. ಸೊ ಈಗ ನಾನು ಏನು ಹಿಂದೆ ಪೈಪ್ಗಳನ್ನ ಇಟ್ಟಿದ್ನೋ ಅದಕ್ಕೆ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಈ ಸೆಟ್ ನಾನು ಈ ಸಾರಿ ಹೊಸದಾಗಿ ತರಿಸಿರೋದು, ಅದಕ್ಕೆ ದಾರ ಕಟ್ಕೊಂಡು ಈಸಿಯಾಗಿ ಆ ಪೈಪ್ಗಳಿಗೆ ಕಟ್ಬೋದು. ಸೊ ಇದು ಲಿಂಕ್ ನಾನು ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟಾಗಿ. ಇದು ಆನ್ಲೈನಲ್ಲಿ ಸಿಗೋದು, ನಾನು ಅಂಗಡಿಯಲ್ಲಿ ನೋಡಿರಲಿಲ್ಲ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಸ್ನೇಹಿತರೆ. ಈಗ ನಾನು ಬೆಳಿಗ್ಗೆನೆ ಕಾಯಿ ತುರಿದು ಇಟ್ಟಿದ್ದೆ, ಆದರೆ ಕಂಟಿನ್ಯೂ ಮಾಡಿರಲಿಲ್ಲ. ಈಗ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾಳೆಗೆ ಹೂರ್ಣ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು ಕಾಯಿ ಒಬ್ಬಟ್ಟು ಹೂರ್ಣ ಮಾಡ್ಕೊಳ್ತಾ ಇದ್ದೀನಿ. ಅದು ನೈವೇದ್ಯಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ಕಾಯಿ ತುರಿ ತಗೊಂಡಿದ್ದೀನಿ. ಇದನ್ನ ಈಗ ನಾನು ರುಬ್ಕೊಳ್ತೀನಿ ಮೊದಲೇನೆ. ಕೆಲವೊಬ್ರು ಹೂರ್ಣ ಆದ್ಮೇಲೆ ರುಬ್ತಾರೆ, ನಾನು ಮೊದಲೇ ರುಬ್ಕೊಳ್ತೀನಿ. ನೀರೇನು ಹಾಕಬಾರ್ದು, ಹಾಗೆ ಡ್ರೈ ಆಗೇನೆ ರುಬ್ಕೊಳ್ಬೇಕು. ಇದ್ರ ಜೊತೆ ನಾನು 1 ಕಪ್ಪಷ್ಟು ಬೆಲ್ಲನ ಕರಗೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿ ನಾನು ರುಬ್ಕೊಳ್ಳೋ ಅಷ್ಟೊತ್ತಿಗೆ ಇದು ಕೂಡ ಕರಗತ್ತೆ. ಇದಕ್ಕೆ ಒಂದು ಅರ್ಧ ಬಟ್ಲಷ್ಟು ನೀರು ಸೇರಿಸ್ತಾ ಇದ್ದೀನಿ. ಸಣ್ಣ ಉರಿ ಮಾಡಿ ಬಿಟ್ರೆ ಅದು ಕರಗತ್ತೆ. ಜಾಸ್ತಿ ನೀರು ಯಾಕೆ ಹಾಕ್ತಾ ಇಲ್ಲ ಅಂದ್ರೆ ಗಟ್ಟಿ ಆಗೋದಕ್ಕೆ ತುಂಬಾ ಎಕ್ಸ್ಟ್ರಾ ಟೈಮ್ ತಗೊಳುತ್ತೆ. ಅದಕ್ಕೆ ಒಂದು ಅರ್ಧ ಹಾಕ್ತಾ ಇದ್ದೀನಿ. ಇದಕ್ಕಿಂತ ಕಡಿಮೆನೂ ಹಾಕ್ಬೋದು, ಆದ್ರೆ ಇದರಲ್ಲಿ ಕಸ ಇರುತ್ತೆ, ಧೂಳಿರುತ್ತೆ ಅಂದ್ಬಿಟ್ಟು ನಾನು ಫಿಲ್ಟರ್ ಮಾಡ್ತೀನಿ. ಆವಾಗ ತುಂಬಾ ಗಟ್ಟಿ ಇದ್ರೆ ಫಿಲ್ಟರ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಧ ಬಟ್ಲಷ್ಟು ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪಕ್ಕ ನಾಳೆ ತಿಂಡಿಗೂ ರೆಡಿ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಯಾವಾಗ್ಲೂ ಪುಳಿಯೋಗರೆ ಮಾಡ್ತೀನಿ ಲಕ್ಷ್ಮಿಗೆ, ಅದನ್ನ ನೈವೇದ್ಯ ಮಾಡಿಬಿಟ್ಟು ಬೆಳಿಗ್ಗೆ, ಆಮೇಲೆ ಅದನ್ನ ನಾವು ತಿಂಡಿ ತರಾನು ಸೇವಿಸ್ತೀವಿ. ಸೊ ಇದು ಹೂರ್ಣಕ್ಕೆ ನಾನು ಏನು ಮೆಜರ್ಮೆಂಟ್ ಹೇಳಿದ್ನೋ ಅದೆರಡನ್ನು ಸೇರಿಸ್ಬಿಟ್ಟು ಗಟ್ಟಿ ಆಗೋ ತನಕ ಹೀಗೆ ಸಾಟೆ ಮಾಡ್ಕೊಂಡ್ರೆ ಹೂರ್ಣ ರೆಡಿ ಸ್ನೇಹಿತರೆ. ರಾತ್ರಿ ಈಗ 9:15 ಆಗಿದೆ. ದೇವರಿಗೆ ಏನೇನು ಡೆಕೋರೇಷನ್ ಮಾಡಬೇಕಿತ್ತು, ಸಾರಿ ಡ್ರೇಪಿಂಗು ಎಲ್ಲಾನು ಮುಗಿದಿದೆ. ಇನ್ನು ನಾನು ಅದನ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗೋದಿಲ್ಲ. ಫ್ರೂಟ್ಸ್ ಟ್ರೇ ಎಲ್ಲಾನು ಕೆಳಗಡೆನೆ ಇಟ್ಟಿದ್ದೀನಿ, ಮೇಲ್ಗಡೆ ಏನು ಇಟ್ಟಿಲ್ಲ. ಅದಾದ್ಮೇಲೆ ಈಗ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಕಿಚನ್ ಕ್ಲೀನಿಂಗ್. ನಂದು ಸಾನುದು ಊಟ ಆಯಿತು, ಅದಕ್ಕೆ ನಾನೀಗ ಕ್ಲೀನಿಂಗ್ ಮಾಡ್ಕೊಳಕ್ ಬಂದೆ. ಆದರೆ ರಾಜೇಶ್ ದಿನ ಊಟ ಆಗಿಲ್ಲ. ಸೊ ಅದನ್ನೆಲ್ಲಾನು ಒಂದು ಪ್ಲೇಟಲ್ಲಿ ತೆಗೆದಿಟ್ಬಿಟ್ಟು ಬಾಕಿದನ್ನೆಲ್ಲ ವಾಶ್ ಹಾಕ್ಬಿಟ್ಟು ಈಗ ನಾನು ಕಿಚನ್ ಕೌಂಟರ್ ಟಾಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡಿಶ್ ವಾಷರ್ಗೆ ಪಾತ್ರೆ ಕೂಡ ಹಾಕ್ಬಿಡ್ತಾ ಇದ್ದೀನಿ. ಒಬ್ರು ಕೇಳ್ತಾ ಇದ್ರಿ ಡಿಶ್ ವಾಷರ್ ರಿವ್ಯೂ ಕೊಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ಡಿಶ್ ವಾಷರ್ ನಮಗೆ ತುಂಬಾನೇ ಯೂಸ್ಫುಲ್ ಸ್ನೇಹಿತರೆ. ಒಂದೇ ಒಂದು ಅದರದ್ದು ಡ್ರಾಬ್ಯಾಕ್ ಏನು ಅಂದರೆ ಸ್ವಲ್ಪ ಪಾತ್ರೆನ ಈ ಕಲೆಗಳಾಗಿರುತ್ತೆ ಅಥವಾ ಈಗ ಗೊಜ್ಜು ಪಾತ್ರೆಗೆ ಅಂಟ್ಕೊಂಡಿರುತ್ತೆ, ಡ್ರೈ ಆಗ್ಬಿಟ್ಟಿರುತ್ತೆ. ಅದೆಲ್ಲಾನು ಡಿಶ್ ವಾಷರ್ಗೆ ಹಾಕಿದಾಗ ಹೋಗೋದಿಲ್ಲ. ಅದು ನಾವು ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟೇನೆ ಹಾಕಬೇಕು. ಅದೊಂದು ಬಿಟ್ಟರೆ ಸ್ನೇಹಿತರೆ, ನಾವು ಕೈಯಲ್ಲಿ ತೊಳೆದಾಗ ಎಷ್ಟು ಶೈನ್ ಇರುತ್ತೆ, ಎಸ್ಪೆಷಲಿ ಹಾರ್ಡ್ ವಾಟರ್. ನಾವು ಆ ಮಷೀನಲ್ಲಿ ತೊಳೆದಾಗ ಅದಕ್ಕಿಂತ ಫಳಫಳ ಅಂತ ಇರುತ್ತೆ. ನನಗೆ ಸ್ಟೇನ್ ಫ್ರೀ ಪಾತ್ರೆಗಳು ಸಿಗುತ್ತೆ, ಅದಕ್ಕೆ ನನಗೆ ಅದು ತುಂಬಾನೇ ಇಷ್ಟ.
ನಾವೇನು ಮಾಡ್ತೀವಿ ಅಂದರೆ ಈ ಥರ ಈ ಸ್ಟೀಲ್ ಸ್ಕ್ರಬ್ಬರ್ ಬರುತ್ತಲ್ವ ಅದರಲ್ಲಿ ಉಜ್ಜಿಬಿಟ್ಟು ಹಾಕ್ಬಿಡ್ತೀವಿ. ಆಗ ಈ ಫಿಲ್ಟರ್ ಇರುತ್ತೆ ಡಿಶ್ ವಾಷರ್ದು, ಅದರಲ್ಲಿ ಹೋಗ್ಬಿಟ್ಟು ಏನು ಕಸಾನೂ ಸೇರ್ಕೊಳ್ಳೋದಿಲ್ಲ ಆ್ಯಂಡ್ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಚಿಮ್ನಿದು ಫಿಲ್ಟರ್ ಬರುತ್ತಲ್ವ ಅದನ್ನು ನಾನು 15 ದಿನಕ್ಕೊಂದ್ಸರಿ ಅದರಲ್ಲೇ ಹಾಕ್ಬಿಡ್ತೀನಿ. ಕೈಯಲ್ಲೇನು ವಾಶ್ ಮಾಡೋ ನೆಸಸರಿ ಇರೋದಿಲ್ಲ. ನೀಟಾಗಿ ಕ್ಲೀನ್ ಆಗುತ್ತೆ. ಅದೂ ಬಿಸಿ ನೀರು ಬರುತ್ತೆ 70 ಡಿಗ್ರಿಯಲ್ಲಿ, ಹಾಗಾಗಿ ಜಿಡ್ಡೆಲ್ಲನೂ ಕೂಡ ನೀಟಾಗಿ ತೆಗ್ದಿರುತ್ತೆ. ಲಾಸ್ಟ್ ವರ್ಕ್ ಆಫ್ ದ ಡೇ, ತುಂಬಾ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಆದ್ರೂ ಹೂವು ಕಟ್ಟಿಲ್ವಲ್ಲ ಮಾಡೋದ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಸೊ ಒಂದು ಹಾರದ ರೀತಿಯಲ್ಲಿ ಮಾಡೋಣ, ದಿಂಡು ಕಟ್ಟೋಣ ಅಂದ್ಕೊಂಡೆ, ಪೋಣಿಸೋಣ ಅಂದ್ಕೊಂಡೆ, ಟೈಮ್ ಆಗಲಿಲ್ಲ, ಅದಕ್ಕೆ ಹಾರದ ರೀತಿಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ನಾನು ಹಬ್ಬದ ವ್ಲಾಗನ್ನು ಶೇರ್ ಮಾಡ್ತೀನಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಬ್ಯಾಕ್ ಟು ಬ್ಯಾಕ್ ಕೆಲಸ ಇದ್ದಾಗ ನನಗೂ ಎಡಿಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ಎವ್ರಿ ಡೇನೂ ನಾನು ನನ್ನ ಡೇ ಹೇಗೋಯ್ತು ಅಂತ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ. ಡೈರೆಕ್ಟ್ ನಾನು ಹಬ್ಬದ ವ್ಲಾಗ್ ಹಾಕೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಓಕೆ, ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸೊ ಈಗ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನೀವೆಲ್ಲ ಹೇಗೆ ಹಿಂದಿನ ದಿನ ಪ್ರಿಪರೇಷನ್ ಮಾಡ್ಕೊಂಡಿದ್ರಿ ಅಂತ ತಿಳಿಸೋದನ್ನು ಮರಿಬೇಡಿ. ಕಾಮೆಂಟ್ ಮಾಡಿ ಹೇಳಿ. ಬಾಯ್ ಬಾಯ್ ಸ್ನೇಹಿತರೆ, ಟೇಕ್ ಕೇರ್.